ಸ್ವತಂತ್ರ ಬಂದಾಗಿನಿಂದಲೂ ತಮ್ಮಡಿಹಳ್ಳಿ ಬೆನಕನಕಟ್ಟೆ ಮಾರ್ಗಕ್ಕೆ ಬಸ್ಸೇ ಇಲ್ಲ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗಡಿ ಭಾಗಗಳ ಗೋಳು ಕೇಳೋರ್ಯಾರು? ಭಾರತಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷಗಳೇ ಕಳೆದೋಗಿದೆ. ಗಾಂಧೀಜಿ ಅವರ ಕನಸಂತೆ ಗ್ರಾಮಗಳ ಉದ್ಧಾರವೇ ದೇಶದ ಉದ್ಧಾರ ಎಂಬ ಮಾತನ್ನ ಈಗಿನ ರಾಜಕಾರಣಿಗಳು ಮರೆತು ಕೂತಿರುವುದು ವಿಪರ್ಯಾಸವೇ ಸರಿ. ಮೊದಲೇ ಬರ ಪೀಡಿತ ಹಿಂದುಳಿದ ತಾಲೂಕುಗಳಲ್ಲಿ ಒಂದಾಗಿರುವ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜನರ ಕಷ್ಟಗಳು ಹೇಳದಿರದಾಗಿದೆ. ಹೌದು, ತಾಲೂಕಿನ ಹಲವು ಕಡೆ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ರೆ ಮತ್ತೊಂದು ಕಡೆ ರಸ್ತೆಗಳು ಹದಗೆಟ್ಟು ದಶಮಾನಗಳೇ ಕಳೆದಿವೆ. ಮುಖ್ಯವಾಗಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗಡಿ ಭಾಗದಲ್ಲಿರುವ ಹಂದನಕೆರೆ ಹೋಬಳಿಯ ದಾಸಿಹಳ್ಳಿ ಗೇಟು, ತಮ್ಮಡಿಹಳ್ಳಿ, ಬೆನಕನಕಟ್ಟೆ, ಗಡದಟ್ಟಿ, ಮಂಚಸಂದ್ರ, ಕುಪ್ಪೂರು ಮಾರ್ಗದ ಜನ ಇದುವರೆಗೂ ಬಸ್ ಅನ್ನೇ ಕಂಡಿಲ್ಲ. ಇನ್ನು ದಾವಣದ ಹೊಸಹಳ್ಳಿ, ಕಾಮಲಾಪುರ, ಹೊಸೂರು, ದಗ್ಗೇನಹಳ್ಳಿ, ಬರಣಾಪುರ ಮಾರ್ಗವಾಗಿ ದಾಸಿಹಳ್ಳಿ, ತಮ್ಮಡಿಹಳ್ಳಿ, ಕುಪ್ಪೂರು ಮಾರ್ಗದಲ್ಲಿ ಬಸ್ ಸೌಲಭ್ಯ ಒದಗಿಸುವಂತೆ ಶಾಸಕರಿಂದ ಹಿಡಿದು ಮಂತ್ರಿಗಳವರೆಗೂ ಅಲ್ಲಿನ ಜನ ಸತತವಾಗಿ ಮನವಿಯನ್ನ ಮಾಡ್ತಾ ಇದ್ರೂ ಪ್ರಯೋಜನವೇ ಆಗಿಲ್ಲ. ನೆರೆಯ ಹಾಸನ, ಚಿತ್ರದುರ್ಗ ಹಾಗೂ ಚಿಕ್ಕಮಗಳೂರು ಗಡಿಗೆ ಹೊಂದಿಕೊಂಡಿರುವ ಹಂದನಕೆರೆ ತುಮಕೂರಿನಿಂದ 110 ಕಿಲೋಮೀಟರ್ ದೂರದಲ್ಲಿದ್ದು ಈ ಭಾಗದಲ್ಲಿ ಬಸ್ ಸೌಲಭ್ಯ ಕೊರತೆ ಜಾಸ್ತಿಯೇ ಇದೆ. ರಮೇಶ್ ಅಂತ, ಕುಪ್ಪೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು. ನಾನು ವಿಚಾರ ಏನಪ್ಪ ಅಂದರೆ, ನಮ್ಮದು ಒಂದು ಗುಡ್ಡಗಾಡಿನ ಪ್ರದೇಶ. ದಾವಣದ ಹೊಸಹಳ್ಳಿ, ಹಂದಿನಕೆರೆ ಮಾರ್ಗ ದಾವಣದ ಹೊಸಹಳ್ಳಿ ಹಾಗೂ ಕಾಮಲಾಪುರ, ಹೊಸೂರು, ಡೆಗ್ಗೇನಹಳ್ಳಿ, ಬರಣಾಪುರ, ದಾಸಿಹಳ್ಳಿ, ತಮ್ಮಡಿಹಳ್ಳಿ, ಬೆನಕನಕಟ್ಟೆ, ಮಂಚಸಂದ್ರ, ಕುಪ್ಪೂರು ಮಾರ್ಗವಾಗಿ ಬೆಳಗಿನ ಜಾವ 5 ಗಂಟೆಗೆ ಬೆಂಗಳೂರನ್ನು ಬಿಟ್ಟು 9 ಗಂಟೆಗೆ ಬೆಂಗಳೂರು ಸೇರಿಸ್ತಕ್ಕಂಥ ಬಸ್ ವ್ಯವಸ್ಥೆಗೆ ಸುಮಾರು ದಿನಗಳಿಂದ ನಾನು ಶಾಸಕರಿಗೂ ಕೂಡ ಅರ್ಜಿ ಕೊಟ್ಟಿದ್ದೀನಿ. ಹಾಗೆ KSRTC ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಗುಬ್ಬಿ ವಾಸಣ್ಣನವ್ರಿಗೂ ಕೂಡ ಅರ್ಜಿ ಕೊಟ್ಟಿರ್ತೇನೆ. ಹಾಗೆ KSRTC ನಿಗಮದ CO ಗಳಿಗೂ ಕೂಡ ಲೆಟರ್ ಕೊಟ್ಟಿರ್ತೀನಿ ಸುಮಾರು ಬಾರಿ. ಇದುವರೆಗೂ ಕೂಡ ನಾವು ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ಮ ಭಾಗದಲ್ಲಿ ಇದುವರೆಗೂ ಕೂಡ ಒಂದು ಬಸ್ಸಿನ ವ್ಯವಸ್ಥೆಯಲ್ಲಿ ಮಾರ್ಗವಾಗಿ ತಮ್ಮಡಿಹಳ್ಳಿ ಆಗಿರ್ಬೋದು ಮತ್ತು ತಿಪ್ಟೂರು ಮಾರ್ಗವಾಗಿ ಬೆಂಗಳೂರಿಗೆ ಬಸ್ ಕೇಳಿರ್ತೀನಿ. ಇದುವರೆಗೂ ಕೂಡ ನಮಗೆ ಅವರು ನೈತಿಕತೆ ಕೊಟ್ಟು ಇಷ್ಟು ಅರ್ಜಿಗಳನ್ನು ಕೊಟ್ಟಿದ್ದೀನಿ. ಇಲ್ಲೇ ಸಾಕ್ಷಿಗಳಿದ್ದಾವೆ. ಅದನ್ನ ದಯಮಾಡಿ ಹೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಆಸ್ಪತ್ರೆಗೆ ಹೋಗೋ ಬೆಂಗಳೂರು ಸಂಖ್ಯೆ ಜಾಸ್ತಿ ಜನ ಇದೆ, ರೈತರುಗಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಎಲ್ಲರಿಗೂ ಕೂಡ ಬೆಳಗಿನ ಜಾವ 5 ಗಂಟೆಗೆ ದಾವಣ ಹೊಸಹಳ್ಳಿಯಿಂದ ಆಲ್ಟ್ ಮಾಡಿ ವಯಾ ಬೆಂಗಳೂರಿಗೆ ಒಂದು ಬಸ್ಸು ಮತ್ತು ಮೆಜೆಸ್ಟಿಕ್ಕಿಂದ 5 ಗಂಟೆಗೆ ಬಿಟ್ಟು 9 ಗಂಟೆಗೆ ಆಲ್ಟ್ ಆಗುವಂತೆ ಈ ಮಾರ್ಗದಲ್ಲಿ ಕುಪ್ಪೂರು, ತಮ್ಮಡಿಹಳ್ಳಿ, ದಾಸಿಹಳ್ಳಿ ಮತ್ತು ಬರಣಾಪುರ, ಕಾಮಲಾಪುರ, ಡೆಗ್ಗೇನಹಳ್ಳಿ, ದಾವಣ ಹೊಸಹಳ್ಳಿ ಆಲ್ಟ್ ಆಗುವಂತೆ ಬೆಂಗಳೂರು ಗಾಡಿ ಕೊಡಬೇಕಂತ ನಿಮ್ಮ ಪ್ರಜಾಶಕ್ತಿಯಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆ ನಮಗೂ ಕೂಡ ಒಂದು ನೀರಾವರಿ ವಿಚಾರ ಇದೆ. ಪಟ್ಟದೇವ್ರ ಕೆರೆ ಮುಖಾಂತರ ನಮಗೆ ಆಲ್ಕೂರ್ಕೆಗೆ ನೀರಾವರಿ ಬರ್ತದೆ. ದಯಮಾಡಿ ಆ ಭಾಗಗಳಿಗೆ ಕೊಟ್ಟಿರೆ ಮಂಚಂದ್ರ ಕೆರೆ ಹಾಗೆ ಕುಪ್ಪೂರು ಕೆರೆಗೆ ನೀರು ಬಂದು ಅಲ್ಲಿನ ಭಾಗದ ಜನ ಕೂಡ ನೀರಾವರಿಯಿಂದ ಸೌಲಭ್ಯಕ್ಕೆ ಅರ್ಹರಾಗಿರ್ತಾರೆ. ಆದ್ದರಿಂದ ಆ ಒಂದು ವ್ಯವಸ್ಥೆನೂ ಕೂಡ ಮಾಡಿಕೊಡ್ಬೇಕಂತ ಈ ಪ್ರಜಾಶಕ್ತಿಯ ಮುಖಾಂತರ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಒಟ್ಟಾರೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಿಂದ ಬೆಂಗಳೂರಿಗೆ ಪ್ರತಿದಿನ 106 ಬಸ್ಗಳು ಹುಳಿಯಾರು ಮಾರ್ಗದಲ್ಲಿ ಬೆಂಗಳೂರಿಗೆ ತೆರಳುತ್ತವೆ. ಈ ಬಸ್ಗಳ ಪೈಕಿ 3-4 ಬಸ್ಗಳನ್ನಾದರೂ ಗವಿರಂಗಾಪುರ ಬೆಟ್ಟದಿಂದ ಮಾರ್ಗವಾಗಿ ಹಂದನಕೆರೆ, ಮತ್ತಿಘಟ್ಟ, ಕಮಲಾಪುರ, ದಾಸಿಹಳ್ಳಿ, ತಮ್ಮಡಿಹಳ್ಳಿ, ಕುಪ್ಪೂರು ಮೂಲಕ ಚಿಕ್ಕನಾಯಕನಹಳ್ಳಿಗೆ ಸಂಪರ್ಕ ಕಲ್ಪಿಸಲು ಅವಕಾಶವಿದ್ದು KSRTC ಅಧಿಕಾರಿಗಳು ಮನಸ್ಸು ಮಾಡಬೇಕಾಗಿದೆ ಅಷ್ಟೇ. ಕ್ಯಾಮರಾಮನ್ ಸಂಜಯ್ ಜೊತೆ ಗಜೇಂದ್ರ, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.